ಕಣ್ಣೀರು ನನಗೆ ತುಂಬ ಆತ್ಮೀಯ ಅನಿಸುತ್ತೆ. ಯಾಕೆಂದರೆ ನಾನು ಒಂಟಿ ಎನಿಸಿದಾಗ, ಕುಗ್ಗಿ ಹೋದಾಗ, ಹಳೆಯ ನೆನಪುಗಳು ಮರುಕಳಿಸಿದಾಗ, ದುಃಖದಲ್ಲಿದ್ದಾಗ ನನಗೆ ಮೊದಲು ಸಾಥ್ ನೀಡೋದೇ ಕಣ್ಣೀರು. ನನಗೆ ಎಲ್ಲವೂ ನೆನಪಿರುತ್ತೆ ಎಂಬುದು ನನ್ನ ಶಕ್ತಿಯಲ್ಲ, ಅದು ಕೇವಲ ನನ್ನ ಶ್ರದ್ಧೆ. ನಾವು ಎಷ್ಟು ವಿಚಿತ್ರವಾಗಿ ಬದುಕ್ತಿದ್ದೀವಿ ನೋಡಿ. ಫೇಸ್ಬುಕ್ನಲ್ಲಿ ಪರಿಚಯವಾದವರ ಜೊತೆ ಮಾತಾಡಿದಷ್ಟು ಖುದ್ದು ನಮ್ಮ ಕುಟುಂಬದವರ ಜೊತೆಯೂ ನಾವು ಮಾತಾಡ್ತಿಲ್ಲ. ನಂಬಿಕೆ ಎಂಬ ಕನ್ನಡಿ ಒಡೆದು ಹೋದರೆ ಮತ್ತೆ ಅದನ್ನು ಜೋಡಿಸೋದು ಬಲು ಕಷ್ಟದ ಕೆಲಸ. ಒಂದೊಮ್ಮೆ ಕಷ್ಟಪಟ್ಟು ಜೋಡಿಸಿದ್ರೂ ಕೂಡ ಅದರಲ್ಲಿ ಒಂದು ಸ್ಪಷ್ಟವಾದ ಚಿತ್ರ ನೋಡೋಕ್ಕೆ ಸಾಧ್ಯವಾಗೋದೇ ಇಲ್ಲ. ನೀವು ಯಶಸ್ಸಿನ ಶಿಖರ ಹತ್ತಿ ಕುಳಿತಾಗಲೂ ಕೆಲವರಿಗೆ ಅರಿವಾಗಲಿಕ್ಕಿಲ್ಲ. ಒಂದೊಮ್ಮೆ ಎಡವಿದ್ರೂ ಅಪರಿಚಿತರು ಕೂಡ ನಿಮ್ಮ ಬಗ್ಗೆ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದೇ ಲೋಕದ ನಿಯಮ. ಇತ್ತೀಚೆಗೆ ಪ್ರೇಮಿಗಳಿಗೆ ತುಂಬಾ ನೋವಾಗ್ತಿರೋದು ಎರಡೇ ಕಾರಣಕ್ಕೆ. ಒಂದು, ಮೆಸೇಜ್ ನೋಡಿ ರಿಪ್ಲೈ ಮಾಡದೇ ಇರೋ ಕಾರಣಕ್ಕೆ. ಮತ್ತೊಂದು, ಮೆಸೇಜ್ ನೋಡದೆ ಆನ್ಲೈನ್ ಇದ್ದಾಗ.